ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಕಿರಾಣಿ ಅಂಗಡಿ ಸಂತೆ ತಂದಾರ್ರಿ. ಇವತ್ತಿನ ವಿಡಿಯೋ ಕಿರಾಣಿ ಅಂಗಡಿ ಸಂತೆ ಮೇಲೆ ಐತ್ರಿ. ಕಿರಾಣಿ ಅಂಗಡಿ ಸಂತೆ ಸ್ವಚ್ಛ ಮಾಡೋದು, ಆಮೇಲೆ ಒಂದು ತಿಂಗಳ ತನಕ ಹೆಂಗೆ ಅದನ್ನು ನಾವು ಸ್ಟೋರೇಜ್ ಮಾಡಿರ್ಬೋದು, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಬರ್ರಿ ಎಲ್ಲರೂ. ಇಲ್ಲಿ ನೋಡ್ಬೋದು ನೀವು. ಈಗ ಸಂತೆ ತಂದಿದ್ದ ಕೈ ಚೀಲ ಐತ್ರಿ, ಅದ ಚೀಲ ಐತ್ರಿ, ಸಾರಿ, ಅದನ್ನೆಲ್ಲ ತೆಗಿತೀನಿ ರೀ. ಇವ ಅಕ್ಕಿ ರೀ, ಆಮೇಲೆ ಇದು ದೀಪಕ್ಕೆ ಹಚ್ಚು ಎಣ್ಣೆ, ಪಾಸ್ಕಾರ್ಡ, ಆಮೇಲೆ ಬಡಿಸೋಪ ರೀ, ಶಾಂಪೂ, ಉದ್ದಿನ ಕಡ್ಡಿ ಪೇಸ್ಟ್, ಆಮೇಲೆ ಪಿತಾಂಬರ, ಇಡ್ಲಿ ರವೆ, ಚಿಲ್ಲಿ ಪೌಡರ್, ಪಾವ್ ಭಾಜಿ ಮಸಾಲ, ಇವ ಉದ್ದಿನ ಬೇಳೆ ಅದಾವೆ ರೀ, ಪುಟಾಣಿ, ಆಮೇಲೆ ಇವು ತಿಳು ಬ್ಯಾಳೆ, ಹೆಸರು ಬ್ಯಾಳೆ ರೀ, ಆಮೇಲೆ ಸಾಸಿವೆ, ಫೆರಂಗ್ಲೊಳಿ ನೋಡ್ರಿ ಇದ ಒಂದು ಇದನ್ನ, ಆಮೇಲೆ ಶೇಂಗಾ 1 kg ರೀ, ಅವಲಕ್ಕಿ 4 kg ತರ್ಸೇನಿ ರೀ. ಅಂದ್ರೆ ನಮಗೆ ಒಂದು ತಿಂಗಳ ತನಕ ಹೋಗ್ಬೇಕಾರೆ ರೀ 4 kg ಸಾಲ್ತಾವ್ರಿ ಮಾತ್ರ ರೀ. ಯಾರೇ ಬಂದ್ರೂ ಬತ್ರಿ, ಇಲ್ಲಾಂದ್ರೆ ನಮ್ಮ ಮನೆಯಾಗ ಅಷ್ಟೇ ಅಂದ್ರೆ ಸಾಲ್ತಾವ್ರಿ. ರಂಗೋಲಿ ರೀ, ಆಮೇಲೆ ರವೆ ರೀ. ರವೆ ಇನ್ನೂ ಇತ್ತು ರೀ, ಹಿಂಗಾಗಿ ಜಾಸ್ತಿ ಏನು ತರ್ಸಿಲ್ಲ ರೀ. ರವೆ ಇನ್ನೂ ಹೋದ ತಿಂಗಳದನ ಇನ್ನೂ ಐತ್ರಿ, ನಾನು ಹಿಂಗಾಗಿ ಜಾಸ್ತಿ ಏನು ತರ್ಸಿಲ್ಲ ಮಾತ್ರ ರೀ. ಇವು ನೋಡ್ರಿ ಸಾಬನ್ಗಳದು ರೀ. ಇವ ಬಟ್ಟೆ ಕಚ್ಚು ಸಾಬನ್ ಅದಾವ್ರಿ. ಇದ್ರಕದು ಮೈ ಹಚ್ಚು ಸಾಬನ್ನ, ಆಮೇಲೆ ಭಾಂಡೆ ಕಚ್ಚು ಸಾಬನ್ ಅದು ಏನು ತರ್ಸೇ ಇಲ್ರಿ. ಅಂದ್ರೆ ಇವನ್ನ ಅದಾವ್ರಿ. ಇಷ್ಟೆಲ್ಲ ನೋಡ್ಬೋದು ನೀವು. ಇಷ್ಟೆಲ್ಲ ಸಂತೀರಿ ಒಂದು ತಿಂಗಳದ್ದು ನೋಡ್ಬೋದು ರೀ. ತಿಂಗಳ ತನಕ ಸಾಲ್ತದ ಮಾತ್ರ ರೀ. ಇಷ್ಟೆಲ್ಲ ಪೂರ್ತಿ ರೀ ನೋಡ್ಬೋದು. ಬ್ಯಾಳೆಗಳದು ಎಲ್ಲ ರೀ, ಅಂದ್ರೆ ಜಾಸ್ತಿ ಏನು ಬ್ಯಾಳೆಗಳು ತಿನ್ನಂಗಿಲ್ಲ ರೀ. ತಪಲ್ ಪಲ್ಯ ತಿಂತಾರೆ ನಮ್ಮಲ್ಲೇ ರೀ. ಹಿಂಗಾಗಿ ಜಾಸ್ತಿ ಬ್ಯಾಳೆಗಳೇನು ತರಂಗಿಲ್ಲ ರೀ. ಒಂದು ಅರ್ಧ kg ತಂದ್ರೆ ಸಾಕಾತತ್ರಿ ಬ್ಯಾಳೆಗಳು ರೀ. ನೋಡ್ರಿ ಇಲ್ಲಿ ಇವ ಎಲ್ಲ ತಿಂಗಳದ ಸಂತ್ರಿ ಎಲ್ಲ ಸ್ವಚ್ಛ ಮಾಡಿ ಇಡತ್ತೇನೆ ರೀ. ಅಂದ್ರೆ ತಿಂಗಳ ತನಕ ತಾಳ್ತಾವ್ರಲ್ಲ, ಹಿಂಗಾಗಿನಿಲ್ಲ ರೀ. ತಿಂಗಳದೆಲ್ಲ ಸ್ವಚ್ಛ ಮಾಡಿ ಚೆನ್ನಾಗಿ ಹುರಿದಿಟ್ಟಿನಿ ಅಂದ್ರೆ ಇತ್ನಾಕತ್ರಿ. ಇವೆಲ್ಲ ಬ್ಯಾಳೆಗಳು ನೋಡ್ರಿ. ಬ್ಯಾಳೆ, ಶೇಂಗಾ, ರವೆ ಇವೆಲ್ಲ ಸ್ವಚ್ಛ ಮಾಡಿ ಹುರಿದು ಚೆನ್ನಾಗಿ ಡಬ್ಬಿ ತುಂಬಿಟ್ರೆ ಒಂದು ತಿಂಗಳ ತನಕ ಮಾತ್ರ ಹೋಗ್ರಿ. ಅಕ್ಕಿ ಅದು ಏನಿಲ್ಲ ರೀ, ಒಂದು 5 kg ಅದ್ರ ಒಂದು ತಿಂಗಳ ಮಟ್ಟ ಸಾಕಾತದ್ರಿ. ಜಾಸ್ತಿ ಏನು ರೈಸ್ ಉಣಂಗಿಲ್ಲ ನಮ್ಮಲ್ಲಿ ಯಾರು ರೀ. ಹಿಂಗಾಗಿ 5 kg ಇತ್ನಾಕತ್ರಿ. ಇದ್ರ ದೊಡ್ಡ ವಸ್ತು ಅಂದ್ರೆ ಏನು ರೀ, ಮತ್ತೆ ಏನು ತಂದಿಲ್ಲ ಅಂದ್ರೆ ರೀ, ಎಣ್ಣೆ ಡಬ್ಬಿ ರೀ. ಆಮೇಲೆ ಅಡುಗೆ ಎಣ್ಣೆದೇನಿಲ್ಲ ರೀ, ಏನಾಕತ್ರಿ ನಾವು ಒಮ್ಮೆ ಡಬ್ಬಿ ತರ್ತೀವಿ 15 kg ರೀ. ಒಂದು 3 ರಿಂದ 4 ತಿಂಗಳು ಹೋಗ್ಕತ್ರಿ ಅದ. ಹಿಂಗಾಗಿ ಅದು ಏನು ಹತ್ತಂಗಿಲ್ಲ ರೀ. ಸಕ್ಕರೆ ಐತ್ರಿ, ನಮ್ಮದು ಇದ್ರ ಶುಗರ್ ಇದ್ರದ್ದು ಇದನ್ನ ಬರ್ತದೆ ಫ್ಯಾಕ್ಟ್ರಿದ ಸಕ್ರೆ ಬರ್ತೈತೆ ರೀ. ಹಿಂಗಾಗಿ ಅದೈತ್ರಿ. ಆಮೇಲೆ ಬಟ್ಟೆ ಕಚ್ಚು ಸಾಬಾನು ಅಷ್ಟೇ ತರ್ಸೇನಿ ರೀ. ಉಳ್ಕದೇನು ತರ್ಸಿಲ್ಲ ರೀ. ನಾ ಏನೋ ಅವ ಈಗ ನೋಡ್ಬೋದು. ಬಡಿಸೋದು ಸ್ವಚ್ಛ ಮಾಡೀನಿ ರೀ. ಇವ ಸಾಸಿವೆ ರೀ. ಆಮೇಲೆ ಇವು ಭಾಂಡೆ ಕಚ್ಚು ಸಾಬಾನು, ಆಮೇಲೆ ಮೈಗೆ ಹಚ್ಚು ಸಾಬಾನು ಅದು ಏನು ಇದ್ದು ರೀ. ಹಿಂಗಾಗಿ ಅವತ್ತೇನು ತರ್ಸೇ ಇಲ್ರಿ ನಾ ರೀ. ಆಮೇಲೆ ಸಾಬನ್ ಪುಡಿ ಅದು ರೀ, ಅದು ಏನು ತರ್ಸಿಲ್ಲ ಮಾತ್ರ ರೀ. ಅಂದ್ರೆ ಅದು ಒಮ್ಮೆ ಇದನ್ನ ಲಿಕ್ವಿಡ್ ತರ್ಸ್ಯಾರ ರೀ. ಹಿಂಗಾಗಿ ಅದು ಐತ್ರಿ, ಅಂತ ತರ್ಸಿಲ್ಲ ರೀ. ಆಮೇಲೆ ಉಳ್ಕಾದಂದ್ರೆ ಏನು ರೀ, ತಿನ್ಸೋದು ಮಕ್ಕಳು ತಿನ್ಸೋದು ಹಂಗಂದ್ರೆ ರೀ, ಅವೇನು ಮಾಮೂಲಿ ಏನು ಹೆಚ್ಚೆಣ್ಣು ತರ್ಸಂಗಿಲ್ಲ ರೀ. ಬಿಸ್ಕಿಟ ಇದನ್ನ ಬೇಕಾಯ್ತು ಯಾವಾಗ ಬೇಕಾಯ್ತು ಅಷ್ಟೇ ತರ್ಸಿರ್ತೇವೆ ರೀ. ಜಾಸ್ತಿ ಅಂತೂ ಏನೇನು ತರ್ಸಂಗಿಲ್ಲ ರೀ. ಆಮೇಲೆ ಮನ್ಯಾಗ ಮಾಡಿರ್ತೀನಿ ರೀ. ಏನ್ರಿ ತಿನ್ಸೋದೇನು ಏನ್ರಿ ಬೇಕಾಗಿತ್ತು ಅಂದ್ರೆ ಮನ್ಯಾಗ ಮಾಡಿರ್ತೀನಿ ರೀ. ಹಿಂಗಾಗಿ ಹೊರಗಿನ ತಿನ್ಸೋದು ಏನು ಜಾಸ್ತಿ ತರ್ಸಂಗಿಲ್ಲ ರೀ. ಮತ್ತು ತಿನ್ನಂಗೂ ಇಲ್ಲ ಹುಡುಗರು ಅದು ರೀ. ಈಗ ಏನು ಮಾಡ್ತೀನಿ, ಇದನ್ನೆಲ್ಲ ಸ್ವಚ್ಛ ಮಾಡೀನಿಲ್ಲ ರೀ. ಚೆಂದಂಗೆ ಹುರಿದು ಇಟ್ಟಿನಾದ್ರೆ ತಿಳ್ಕೊಂಡು ನಾವು ತಿಂಗಳ ತನಕ ಹಾಕೋ. ಇಲ್ಲಿ ನೋಡ್ಬೋದು ಶೇಂಗಾ, ಆಮೇಲೆ ಧನಿಯಾ ರೀ, ಏಲಕ್ಕಿ, ಜೀರಿಗೆ ರೀ, ಆಮೇಲೆ ಉಳ್ಕೋದು ಎಲ್ಲ ಬ್ಯಾಳೆಗಳು ರೀ, ರವೆ ಇಂಥದೆಲ್ಲ ರೀ. ಇವೇನು ಮಾಡೋದು ರೀ, ಒಂದು ಸ್ವಲ್ಪ ಎಲ್ಲ ಬೆಚ್ಚಗೆ ಮಾಡೀನಿಲ್ಲ ರೀ. ಚೆಂದಂಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಆರ್ಸಿನಿಲ್ಲ ರೀ. ಡಬ್ಬಿ ತುಂಬಿಟ್ನಂದ್ರೆ ಒಂದು ತಿಂಗಳ ತನಕ ಮಾತ್ರ ಏನೇನೂ ಆಗೋದಿಲ್ಲ ಮಾತ್ರ ರೀ. ಒಂದೇನು ಹುಳ ಆಗಂಗಿಲ್ಲ ರೀ. ಆಮೇಲೆ ಕೆಂಪು ನುಚ್ಚೋದು ಏನು ಹಾಕಾವ್ರಿ ಅವು ಆಗಂಗಿಲ್ಲ ರೀ. ಏಲಕ್ಕಿ ಇವು ಕೇರಳ ಸೈಡ್ ಅದಾವೆ ರೀ ಏಲಕ್ಕಿ. ಆಮೇಲೆ ಜೀರಿಗೆದು ಆ ಕಡೆ ತಂದಿರ್ತಾರೆ ಇವರೆಲ್ಲ. ನಮ್ಮ ಮನೆಯವ್ರು ಶಬರಿಗೆ ಹೋಗಿರ್ತಾರೆ, ಅವಾಗ ಅಲ್ಲಿದು ತಂದಿರ್ತಾರೆ ರೀ. ಹಾಗಾಗಿ ಪ್ಯೂರ್ ಸಿಗ್ತಾವೆ ಮಾತ್ರ ಆ ಕಡೆ ರೀ. ನೀವು ನೋಡಿರಿ, ಜೀರಿಗೆ ಪೌಡರ್ ಅನ್ರಿ, ಆಮೇಲೆ ಏಲಕ್ಕಿ ಪೌಡ್ರ, ಧನಿಯಾ ಪೌಡ್ರ, ಇದೆಲ್ಲ ತಿಂಗಳದ್ದು ಒಮ್ಮೆ ಇದು ಮಾಡಿರ್ತೀನಿ ರೀ.
ಹುರಿದ ಪೇಸ್ಟ್ ಮಾಡಿ ಇಟ್ನಂದ್ರೆ ರೀ ಮುಂಜಾನೆ ಅಡುಗೆ ಏನಲ್ರಿ ಬೇಗ ಇಟ್ನಾಕತ್ರಿ ಇವು ಶೇಂಗಾನಿಲ್ರಿ ಶೇಂಗಾ ಚಟ್ನಿ ಮಾಡ್ಬೇಕಂತಂದು ಹುರಿದಿಡತ್ತೇನೆ ನೋಡ್ರಿ. ಆಮೇಲೆ ಪಲ್ಯಕ್ಕದು ಏನಿಲ್ರಿ ಅವು ಬೇರೆ ಮತ್ತು ಶೇಂಗಾ ಹುರ್ಕೊಂಡು ಅವು ಪೇಸ್ಟ್ ಮಾಡಿಡೋದು ಅವು ಬೇರೆ ರೀ. ನೋಡ್ಬೋದು ನೀವು ಇಲ್ಲಿ ಹಿಂಗೆ ಒಂಚೂರು ಕಣ್ಣು ಎಳುತನ ಏನಿಲ್ರಿ ಹುರಿದ ಚೆಂದಂಗೆ ಆರಿಸಿ ಇಟ್ಟಿನಂದ್ರೆ ರೀ ತಿಂಗಳ ತನಕ ಹೋಗವ್ರು. ಹೀಗೆಲ್ಲ ಈ ರೀತಿ ಎಲ್ಲ ಯಾರ್ಯಾರು ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾರು ಮಾಡಂಗಿಲ್ಲ, ಯಾರು ಕಾಳು ಬೆಳೆಯೋದು ಎಲ್ಲ ಬೇಗ ಹಾಳಾಕಾವಂತಿರಲ್ಲ, ಅದನ್ನು ಈ ಟಿಪ್ಸ್ ನಿಮಗೆ ಉಪಯೋಗ ಆಗ್ಬೋದು ನೋಡಿರಿ. ಹಿಂಗೆ ಬೆಚ್ಚಗೆ ಹಿಡಿದು ನೋಡಿದ್ರೆ ಒಂಚೂರು ಬೆಚ್ಚಗೆ ಆತು ಅಂದ್ರೆ ತಿಳ್ಕೊರು, ಕೈ ಬೆಚ್ಚಗೆ ಹತ್ತನಾಗತ್ತೆ ಸುಡಾಕತ್ತಂದ್ರೆ ಆತನ ಎಲ್ರಿ ತೆಗೆದು ಆರಿಸಿ ಒಂದು ಪೇಪರ್ನಾಗ ಹಾಕಿ ಆರಿಸಿ ತಣ್ಣಗಾಗನ ಡಬ್ಬಿ ತುಂಬಿಡೋದು ಅಂದ್ರೆ ತಾಳ್ತಾವ್ರಿ. ನೋಡ್ರಿ ಎಲ್ಲ ಬ್ಯಾಳಿಗಳು ಬೆಚ್ಚಗೆ ಮಾಡ್ಕೊತೀನಿ ರೀ ನಾ. ಈ ಉದ್ದಿನ ಬೇಳೆ ರೀ, ಉದ್ದಿನ ಬೇಳೆ ನೀವು ಅನ್ಬೋದು ನಾವು ನೆನೆ ಇಡಾರ್ದೀವಿ ರೀ, ಮತ್ತು ಇದು ಹೆಂಗೆ ಬೆಚ್ಚಗೆ ಮಾಡ್ಬೋದು ರೀ ಅಂತಂದು ಇಡ್ಲಿ ದೋಸೆ ಹಾಕೋದು ಅಂತಂದು. ಅದಕ್ಕೇನೂ ಆಗಂಗಿಲ್ಲ ರೀ, ಭಾಳ ನೀವು ಅಂದ್ರೆ ಹುರಿಯಂಗಿಲ್ಲ ರೀ, ಹಿಂಗೆ ಬೆಚ್ಚಗೆ ಮಾಡಂಗಿಲ್ಲ ರೀ. ಒಂಚೂರು ಹಿಂಗೆ ನಮ್ಮ ಕೈಯಾಗ ಹಿಡ್ದಂದ್ರೆ ಮುಟ್ಟಿಗೆ ಬೆಚ್ಚಾಗುವಂಗಿತ್ತಂದ್ರೆ ತಿಳ್ಕೊರು ನೀವು ಚರ್ಮ ಹಿಂಗೆ ಸುಡೋಂಗಾಗಿತ್ತಂದ್ರೆ ರೀ ಅಷ್ಟು ತೆಗೆದು ಬಿಡೋದ್ರಿ ಅದನ್ನ ರೀ. ಭಾಳ ಬೆಚ್ಚಗೆ ಮಾಡಂಗಿಲ್ಲ, ಅದನ್ನ ಭಾಳ ಕಣ್ಣು ಇಳಿಸಂಗಿಲ್ಲ ರೀ ಅವು ಬ್ಯಾಳಿಗಳೆಲ್ಲ ರೀ. ಇವು ತಿಳುವು ಬೇಳೆ ರೀ, ಅರ್ಧ kg ಸಾಕಾಕವ್ರಿ ನಮಗಿಷ್ಟೆಲ್ಲ ರೀ. ಅದ್ರೊಳಗೆ ಮೊದ್ಲಿನ ಒಂಚೂರು ಉಳ್ದಿರ್ತಾವ್ರಲ್ಲ ರೀ, ಹಿಂಗಾಗಿ ಏನೇನು ಮಾಡ್ತೀನಿ ರೀ ಅವು ತಿಂಗಳ ತನಕ ಎಲ್ಲ ಸಾಕಾಕವ್ರಿ ನಮಗೆ ರೀ. ನೋಡ್ರಿ ಇವು ನೋಡ್ರಿ ಈಗ ಹುರಿದೇನಿಲ್ರಿ ಚೆಂದಂಗಿ ಒಂದು ಪೇಪರ್ ಹಾಸಿನಿಲ್ರಿ, ಹಿಂಗೆ ಎಲ್ಲ ಆರಾಕಿಟ್ಟಿರ್ತೇನೆ ರೀ ಇವನ್ನೆಲ್ಲ ರೀ. ಆರಿಸಿ ಒಂದು 15-20 ನಿಮಿಷ ಎಲ್ಲ ಆರತ್ತವ್ರಿ. ಈಗಂತೂ ರೀ ಈಗ ತಂಪು ವಾತಾವರಣ ಇತ್ತಲ್ಲ, ಹಿಂಗಾಗಿ ಆರಿಸಿ ಒಂದು ಡಬ್ಬ್ಯಾಗ ಈಗೇನು ಅವತ್ತೇನು ಡಬ್ಬಿ ಮಾಡಿರ್ತೀನಲ್ಲ ಹಾಗೆಲ್ಲ ಅವತ್ತನ್ನೆಲ್ಲ ಡಬ್ಬ್ಯಾಗ ತುಂಬಿ ಚೆಂದಂಗೆ ಇಟ್ಟು ತಿಳ್ಕೊರಿ ಒಂದು ತಿಂಗಳ ತನಕ ಆರಾಮ್ಸೆ ಹೋಗ್ತಾವ್ರಿ. ನೋಡ್ಬೋದು ನೀವು ಇಲ್ಲಿ ಡಬ್ಬಿಗಳೆಲ್ಲ ತುಂಬಾತೇನೆ ರೀ. ಈ ಟೋಟಲ್ ಎಲ್ಲರಿಗೆ ತಿಂಗಳ ಸಂತಿ ನಮ್ಗೆ ಒಂದು 2,000-3,000 ರಗಡ್ ಹಾಕತ್ರಿ. ಮತ್ತು 3,000 ಅಂತೂ ಏನು ಆಗಂಗಿಲ್ಲ ರೀ. ಅಂದ್ರೆ 3,000 ಅಂದ್ರೆ ಉಳ್ಕಾದೇನು ರೀ ಎಕ್ಸ್ಟ್ರಾ ತೊಗೊಂಡ್ರೆ ರೀ 3,000 ತನಕ ಹೋಗತ್ರಿ. ಅದ್ರ ಇದು 2,000-2,500 ತನಕ ಅಂದ್ರೆ ಇಷ್ಟು ಒಂದು ತಿಂಗಳ ತನಕ ಹೋಗತ್ರಿ. ನಿಮ್ಮದು ಎಷ್ಟು ಬಜೆಟ್ ಐತೆ ಅನ್ನೋದು ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನೀವು ಎಷ್ಟು ತಿಂಗಳಿಗೆ ಸಂತಿ ನಿಮ್ಮದು ಬಜೆಟ್ ಐತೆ ರೀ. ನಾನಂತೂ 2,000-2,500 ತನಕ ಅಂದ್ರೆ ರಗಡ್ ಹಾಕತ್ತೆ ಮತ್ತು ನಮ್ಮ 4 ಜನಕ್ಕೆಲ್ಲ. ನೋಡ್ಬೋದು ಇಲ್ಲಿ ಈಗ ಇವನ್ನೆಲ್ಲ ನೋಡ್ರಿ ಈಗ ಕಾಚಿನೂ ಇದನ್ನದಾವತನ ರೀ. ತಳಗದು ಬಿದ್ದರೆ ಇದನ್ನ ಹಾಕತ್ತಂದ ಒಂದು ಬುಟ್ಟೆ ಆಗಿಟ್ಟು ಅವು ಜೀರಿಗೆದು ಆರ್ಸಾಕೆ ಬರಂಗಿಲ್ಲ, ಚೆಂದಂಗೆ ರನ ಹತ್ರೋಗಿಟ್ಟು ತುಂಬಾತೇನೆ ನೋಡ್ರಿ. ತಣ್ಣಗೆ ಮಾಡಿ ಎಲ್ಲ ತುಂಬಿಟ್ಟಂದ್ರೆ ರೀ ಚಂದ ಚಲೋ ಆಕತ್ತೆ ಮಾತ್ರ ರೀ. ಇಲ್ಲಿ ನೋಡ್ರಿ ಇವು ಸಾಸಿವೆ ರೀ. ಸಾಸಿವೆ ಅಂತೂ ಮೊದಲು ಕೈ ಹಾಕ್ಸಿಕಂಗಿಲ್ಲ, ತಳಗೆ ಬಿದ್ದು ಅಂದ್ರೆ ರೀ. ಹಿಂಗಾಗಿ ಕೆಳಗೆ ಅದಕ್ಕೆ ಬುಟ್ಟಿ ಇಟ್ಕೊಂಡೇನ ಅವತ್ತನ್ನ ಅದ್ರೊಳಗೆ ತುಂಬಾತೇನೆ ರೀ ಎಲ್ಲ. ಅರ್ಶಿಣ ಪುಡಿ ರೀ, ಅರ್ಶಿಣ ಪುಡಿ ಏನೇನು ಮಾಡ್ತೀನಿ ರೀ ನಾವು ರೀ ಬೀಸಿದನ ತರ್ತೀವಿ ರೀ. ನಮ್ಮಲ್ಲಿ ಇಲ್ಲಿ ಚಲೋ ಸಿಗ್ತದೆ ರೀ ಮಾತ್ರ ಬೀಸಿದ ಬೀಸ್ಕೊಂಬಂದದ್ದು ಇರ್ತದೆ ರೀ ಗಿರ್ನ್ಯಾಗ, ಅದು ಬೀಸಿ ಚಲೋ ಸಿಗ್ತದೆ ರೀ. ಹಿಂಗಾಗಿ ಅದನ್ನ ತಂದಿರ್ತೀವಿ ರೀ. ಕೆಮಿಕಲ್ ಮಿಕ್ಸ್ ಅದು ಏನು ಇರಂಗಿಲ್ಲ ಮಾತ್ರ ರೀ, ಪ್ಯೂರ್ ಇರ್ತದೆ ರೀ ಬೀಸಿದ. ಇದು ಚಿಲ್ಲಿ ಪೌಡ್ರ್ ನೋಡ್ರಿ. ಇದೇನಿಲ್ಲ ರೀ ನಾವು ಮಾಮೂಲಿ ಖಾರ ಕುಟ್ಸಿರ್ತೀವಿ ರೀ, ಒಂದು ವರ್ಷದಾಗೋಷ್ಟನ ಖಾರ ಕುಟ್ಸಿರ್ತೀವಿ ರೀ ಮೆಣ್ಸಿಕಾಯಿ ತೊಗೊಂಡು. ಇದು ಒಂಚೂರು ಹಿಂಗೆ ಶೇಂಗಾ ಚಟ್ನಿ ಆಮೇಲೆ ಚಿವಡ ಏನಾರ ಚಕ್ಲಿ ಮಾಡ್ರಿ ರೀ ಇದಕ್ಕೆಲ್ಲ ಹತ್ತತೆ. ನಾನು ಹಿಂಗಾಗಿ ಇಷ್ಟು ತಂದಿದ್ರೆ ಇಷ್ಟು ಒಂದು ತಿಂಗಳ ತನಕ ಹೋಗೋದ್ರ, ತಿಂಗಳು 1.5 ತಿಂಗಳ ತನಕ ಇಷ್ಟು ನಮ್ಗೆ ಸಾಕಾಗ್ತದೆ ರೀ. ನೋಡ್ರಿ ಅದ್ರಿಂದ ಒಂದು ಚೂರು ಉಳ್ಸೇನ್ರಿ ನಾ ಅದ್ರ ಮಸಾಲೆ ಡಬ್ಬ್ಯಾಗ ತುಂಬಾಕ್ಬೇಕಂತಂದು ಅದ್ರ ಇವ ಜಾಜಿಕಾಯಿ ನೋಡ್ರಿ. ಇವು ಜಾಜಿಕಾಯಿನ ಒಂಚೂರು ಬೆಚ್ಚಗೆ ಮಾಡ್ಕೊಂಡೀನಿ ರೀ. ಪೇಸ್ಟ್ ಮಾಡಿ ಇಡಬೇಕಂತಂದು ಏನು ರೀ ಮಾಡಿದಾಗ ಸ್ವೀಟ್ ಮಾಡಿದಾಗ ಬೇಕಾಗ್ತದೆ ನೋಡ್ರಿ. ಚಜ್ಜಕ ಹೋಳಿಗೆ ಹುಗ್ಗಿ ಅದು ಮಾಡಿದಾಗ ಜಾಜಿಕಾಯಿ ಪೌಡ್ರ್ ಮಾಡ್ಬೇಕು. ಇದು ಏಲಕ್ಕಿ ಪೌಡರ್ ರೀ. ಅದನ್ನ ಸ್ಕಿಪ್ ಅದನ್ನ ಸಣ್ಣ ಮಾಡು ಇದನ್ನ ಏಲಕ್ಕಿದ್ರಿ ಮಿಕ್ಸರ್ಗೆ ಹಾಕೋ ಮುಂದೆ ಇದು ನೋಡ್ರಿ ಜಾಜಿಕಾಯಿ ಪೌಡರ್ ಇದೆ. ಒಂದು ಕಾಚಿನ ಕಂಟೈನರ್ ಇರ್ತಾವೆ ತುಂಬಿಟ್ಟು ನಂತರ ರೀ ಆರಾಮ್ಸೆ ಹೋಗ್ಕೋತ್ರಿ. ಇದು ತಿಂಗಳು ಯಾಕ್ರಿ ಇದು ನಮಗೆ ಇಲ್ಲಂದ್ರೂ ಒಂದು 2-3 ತಿಂಗಳು ಹೋಗ್ಕೋತ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಹಾಕೋತಿರ್ತೈತಲ್ಲ, ಇದೇನು ಭಾಳ ಹಾಕಂಗಿಲ್ಲ ರೀ. ಇನ್ನೂ ಏಲಕ್ಕಿ ಅದು ನಾವು ವಾಪರ್ಸ್ಬೋದು ಜಾಸ್ತಿ ರೀ, ಆದರೆ ಜಾಜಿಕಾಯಿ ಪೌಡರ್ ಹೆಚ್ಚು ವಾಪರ್ಸಕ್ಕೆ ನಡೆಯಂಗಿಲ್ಲ ರೀ. ನೋಡ್ರಿ ಆಮೇಲೆ ಇನ್ನು ಧನಿಯಾ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ. ಧನಿಯಾ ಪೌಡ್ರ್ ಮಾಡ್ಕೊಂಡಿನಂದ್ರೆ ರೀ ಬೇಗ ಇದನ್ನ ಹಾಕತ್ತಲ್ಲ, ಮುಂಜಾನೆ ಕಾಯಿಪಲ್ಲೆಗೆ ಹಾಕೋಕನ್ರಿ ಅದಕ್ಕೆ ಇದಕ್ಕೆ ಇದನ್ನ ಹಾಕತ್ತೆ ಮತ್ತು ರೀ. ನೋಡ್ರಿ ಈಗ ಮಸಾಲೆ ಡಬ್ಬಿ ನೋಡ್ರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿನ್ರಲ್ಲ, ಮಣ್ಣೆಲ್ಲ ಇನ್ನು ತುಂಬ್ಕೋತೇನೆ ನೋಡ್ರಿ. ಇದು ಯಾರ್ಯಾರಿಗೆ ಇಷ್ಟ ಆಕತ್ತೆ ಹೇಳ್ರಿ. ನೀವು ಮೊದಲು ತುಂಬು ಮುಂದೆ ಸ್ವಚ್ಛ ಮಾಡಿ ತಿಕ್ಕಿದ ನಂತರ ತುಂಬು ಮುಂದೆ ಮಜಾ ಅನ್ಸತ್ತೆ ರೀ. ಆಮೇಲೆ ಮತ್ತೆ ಯಥಾ ಪ್ರಕಾರ ಅದು ಹೊಲಸು ಹಿಡಿತು ಇಲ್ಲ ಒಂಚೂರು ಎಲ್ಲರಿ ಕೈಯಾಗಿನದು ಬಿದ್ದಿತ್ತಂದ್ರೆ ಮಾತ್ರ ರೀ ಅದೇನೋ ನೋಡಕ್ಕೆ ಬಾರ್ದು ರೀ, ಹಂಗೆ ಆಕತ್ತೆ ನೋಡ್ರಿ.
ಯಾರ್ಯಾರಿಗೆ ಹಿಡ್ಸತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಇದ್ರೊಳಗೆ ಏನಿಲ್ಲ ರೀ, ಒಂದು ನಾ ಮೊದಲು ಮಿಸ್ಟೇಕ್ ಮಾಡಿನಂದ್ರೆ ಕೆಳಗೆ ಟಿಶ್ಯೂ ಪೇಪರ್ ಹಾಕ್ಬೇಕೈತ್ರಿ ರೀ, ಮೊದಲು ಡೈರೆಕ್ಟಾಗಿ ತುಂಬಿನಿ ರೀ ರೀ, ಆಮೇಲೆ ಹಾಕ್ಕೊಂಡೇನು ಮಾತ್ರ ನಾ ಟಿಶ್ಯೂ ಪೇಪರ್ ರೀ. ಯಾರಿಗೆ ಮತ್ತು ಕೆಳಗೆ ಮಸಾಲೆ ಡಬ್ಬಿ ಅಂದ್ರೆ ಹೊಲ್ಸಕ್ಕದಂತಿರಲ್ಲ, ಅದಕ್ಕೇನಿಲ್ಲ ರೀ ಟಿಶ್ಯೂ ಪೇಪರ್ ಹಾಕೋಬೋದು. ಅದು ಇಲ್ಲಾಗಿತ್ತಂದ್ರೆ ಮಾಮೂಲಿ ರೆಗ್ಯುಲರ್ ಏನು ನಾವು ಇದು ಮಾಡ್ತೀವಿ ನ್ಯೂಸ್ ಪೇಪರ್ ಇದನ್ನ ಇರ್ತೈತ್ರಲ್ಲ ರೀ, ಅದನ್ನೂ ನೀವು ಹಾಕೋಬೋದು ಅದ್ರ ಕೆಳಗೆ ರೀ. ಅದರಿಂದನೂ ಸ್ವಚ್ಛ ಉಳಿತೈತೆ ಮಾತ್ರ ಮಸಾಲೆ ಡಬ್ಬಿ. ಈಗ ನೋಡ್ರಿ ಎಲ್ಲ ಇದನ್ನು ತುಂಬಿಡತ್ತೇನೆ ರೀ. ಉದ್ದಿನಬೇಳೆ ಒಂಚೂರು ಹಾಕೊಂಡಿರಿ, ನೀವು ಅನ್ಬೋದು ಉದ್ದಿನಬೇಳೆ ಅದಕ್ಕೆ ತಂದು ಉಪ್ಪಿಟ್ಟದು ಮಾಡ್ದಾಗೇನಿಲ್ಲ ರೀ, ನಮ್ಮಲ್ಲಿ ಉದ್ದಿನಬೇಳೆ ಹತ್ತತ್ತೆ ರೀ, ಸಣ್ಣ ರವೆ ಉಪ್ಪಿಟ್ಕಾಗಲಿ ಮತ್ತು ಚಸ್ಕಿನ ಗೋಧಿ ಉಪ್ಪಿಟ್ಕಾದು ರೀ. ಹಿಂಗಾಗೇನಿಲ್ಲ ರೀ, ಅದನ್ನೂ ಉದ್ದಿನಬೇಳೆನ ಹಾಕೋತೀನಿ ರೀ. ಅಂದ್ರೆ ಒಗ್ಗರ್ನಾಗ ಎಲ್ಲ ಒಂದು ಮಸಾಲೆ ಡಬ್ಬಿ ತೊಗೊಂಡಿನಂದ್ರೆ ರೀ ಅದ್ರೊಳಗನೆ ಎಲ್ಲ ಸಿಕ್ಕಿರ್ಬೇಕು ರೀ. ಹಿಂಗಾಗಿ ಅದ್ರೊಳಗೆ ಹಾಕೊಂಡಿರ್ತೀನಿ ರೀ ಎಲ್ಲ ರೀ. ನೋಡ್ರಿ ಲಾಸ್ಟಿಗೆ ನಾನು ಮತ್ತೆ ಅದನ್ನ ತೆಗೆದು ಟಿಶ್ಯೂ ಪೇಪರ್ ಹಾಕೋತೀನಿ ರೀ. ನಿಮ್ಮ ಕಡೆ ಟಿಶ್ಯೂ ಪೇಪರ್ ಇದ್ದು ಅಂದ್ರೆ ಹಾಕೋಬೋದು ರೀ, ಇಲ್ಲ ಅಂದ್ರೇನಿಲ್ಲ ರೀ ನೀವು ರೆಗ್ಯುಲರ್ ನ್ಯೂಸ್ ಪೇಪರನ್ನು ಹಾಕೋಬೋದು ರೀ. ಇದ್ರ ಶೇಂಗಾ ರೀ ಚಟ್ನಿ ಮಾಡಕ್ಕಿದ್ದೀನಿ ರೀ, ಅದಕ್ಕೆ ಅಷ್ಟೇ ಹುರಿದಿಟ್ಟೀನಿ ರೀ. ಉಳ್ಕಾದ ಶೇಂಗಾನು ಹುರಿದ ಎಲ್ಲ ಪೇಸ್ಟ್ ಮಾಡಿ ಇಟ್ಟೇನಿ ರೀ, ಪಲ್ಯಕ್ಕೆ ಅದು ಬರ್ತೈತೆ ತಂದು. ಇನ್ನು ಅದನ್ನ ಆಮೇಲೆ ನೆಕ್ಸ್ಟ್ ಬಿಡೋದ್ರೊಳಗದು ಮಾಡಿನಂದ್ರೆ ಶೇಂಗಾ ಚಟ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ನನ್ನ ವಿಡಿಯೋಗಳದು ಎಲ್ಲರಿಗೂ ಹೆಂಗೆ ಅನ್ಸತ್ತಾವ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದ್ರೆ ರೀ. ಎಲ್ಲರಿಗೂ ಧನ್ಯವಾದಗಳು.